Hello everyone, welcome back to my YouTube channel DC Vlogs. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇವತ್ತು ಶುರು ಮಾಡಿ. ಆ್ಯಂಡ್ ಇವತ್ತಿನ ಡೇ ಸ್ಪೆಷಲ್ ಏನು ಅಂತ ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ 2026. ಸೊ ಈ ವರ್ಷ ನಿಮ್ಮ ಲೈಫಲ್ಲಿ ಏನು ಅಂದ್ಕೊಂಡಿದ್ದೀರಾ? ಸೊ ಅದೆಲ್ಲ ನಿಮಗೆ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವರ್ಷ ನಾವು ನಮ್ಮ ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತಂದರೆ ನನ್ನ ಸಿಸ್ಟರ್ ಇನ್ ಲಾದು 31 ಡಿಸೆಂಬರ್ ಬರ್ತ್ಡೇ ಇದೆ. ಸೊ ಕೇಕ್ ಮೇಲೆ ಬರ್ತ್ಡೇ ಮತ್ತು ನ್ಯೂ ಇಯರ್ ಎರಡೂ ಪ್ರತಿ ವರ್ಷ ಹಾಕ್ಸ್ಕೊಬಿಡ್ತಾರೆ. ಸೊ ಹಾಗಾಗಿ 2 in 1 ಅಂದರೆ ಅವರು ನ್ಯೂ ಇಯರ್ಗಿಂತ 2 hours ಬಿಫೋರ್ ಬಾರ್ನ್ ಆಗಿರೋದು 31 ಡಿಸೆಂಬರ್ ನೈಟು. ಸೊ ಅದಕ್ಕೇನೆ ಎರಡೂ ಒಟ್ಟಿಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಾಗೆ ಈ 2 in 1 ಸೆಲೆಬ್ರೇಷನ್ನ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ಎಲ್ಲ ನಮ್ಮ ಅತ್ತೆ ಮನೆಯಲ್ಲಿ ಸೇರಿ ಅಲ್ಲಿ ಕೇಕ್ನ ತಂದು ಅಲ್ಲಿ ಇವಾಗ ಸೆಲೆಬ್ರೇಟ್ ಮಾಡ್ತಿರೋವಂಥದ್ದು. ಈ ಒಂದು ಕ್ರ್ಯಾಕರು ತುಂಬ ಟೆನ್ಷನ್ ಕೊಟ್ಬಿಡ್ತು. ಪಟಾಕಿನಾದರೂ ಹಚ್ಬೋದು, ಈ ಕ್ರ್ಯಾಕರ್ ಮಾತ್ರ ಅಂಟುತ್ತಾ ಇರಲಿಲ್ಲ. ಅಷ್ಟು ಕಷ್ಟಪಟ್ಟು ಅಂಟಿಸಿದ್ವಿ ಕೊನೆಗೆ. ಸೊ ನಮ್ಮ ಮನೇಲಿರೋ ಚಿಕ್ಕ ಮಕ್ಕಳಿಗೆಲ್ಲ ಕೇಕ್ ಕಟ್ಟಿಂಗು ಸೆಲೆಬ್ರೇಷನ್ ಅಂದರೆ ಏನೋ ಒಂಥರ ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟು. ಕೇಕ್ ಸಿಗುತ್ತೆ ಅನ್ನೋ ಒಂದು ಖುಷಿ. ಯಾಕಂದರೆ ಕೋಲ್ಡ್ ಸೀಸನ್ ಅಂತ ಅಂದ್ಬಿಟ್ಟು ಪೇಸ್ಟ್ರಿ ಕೇಕ್ಸ್ನ ನಾವು ತಿನ್ನಿಸ್ತಾನೇ ಇಲ್ಲ. ಸೊ ಆಫ್ಟರ್ ಸೋ ಮೆನಿ ಡೇಸ್ ನನ್ನ ಮಗಳಿಗಂತೂ ಪೇಸ್ಟ್ರಿ ಕೇಕ್ ನೋಡಿಬಿಟ್ಟು ಸ್ವಲ್ಪ ಖುಷಿ ಆಗ್ಬಿಡ್ತು. ಕೇಕ್ ಅಂದ್ಕೊಂಡು ಕೇಕ್ ಹತ್ರ ಬಿಟ್ಟು ಈ ಕಡೆ ಬರ್ತಾನೇ ಇಲ್ಲ ಅವಳಂತೂ. ಆ್ಯಂಡ್ ಹಾಗೆ ಇವಾಗ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ. ನಾವು ಚಿಕ್ಕವರಿರ್ಬೇಕಾದ್ರೆ ಹೀಗೆ ಅಲ್ವಾ, ಬರ್ಡೇ ಸೆಲೆಬ್ರೇಷನ್ಸ್ ಅಂತ ಅಂದರೆ ಫುಲ್ಲು ಎಕ್ಸೈಟ್ಮೆಂಟು, ಏನೋ ಒಂಥರ ಖುಷಿ. ಆ್ಯಂಡ್ ಇನ್ನೂ ಒಂದು ಟ್ಯೂಷನ್ಗೆ ಹೋಗೋರಾದರೆ ಗೊತ್ತಿರುತ್ತೆ, ಈವ್ನಿಂಗ್ ಟೈಮಲ್ಲಿ ಯಾರ್ದಾರು ಬರ್ಡೇ ಇತ್ತು ಮನೇಲಿ ಅಂತಂದರೆ ಈವ್ನಿಂಗ್ ಟೈಮ್ಸು ಟ್ಯೂಷನ್ಗೆ ಹೋಗೋದು ರಜಾ ಆಗ್ಬೋದು ಅಂತ ಅಂದ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಅಥವಾ ಫ್ರೆಂಡ್ಸ್ ಬರ್ಡೇ ಇದ್ದರೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿರೋದೆಲ್ಲ ನೆನಪಾಗ್ತಾಯಿತ್ತು ನನಗೆ. ಹಂಗೆ ಹಾಗೆ ಈಗಿರೋ ಚಿಕ್ಕ ಮಕ್ಳಿಗೂ ಅದೇ ಎಕ್ಸೈಟ್ಮೆಂಟ್ ಇನ್ನೂ ಹಾಗೇ ಇದೆ. ಸೊ ಬರ್ಡೇಸು ಸೆಲೆಬ್ರೇಷನ್ಸ್ ಅಂದರೆ ಚಿಕ್ಕ ಮಕ್ಕಳಿಗೆ ಯಾವಾಗಲೂ ಒಂಥರ ಸ್ಪೆಷಲು. ಬಟ್ ನಮಗೆ ದೊಡ್ಡವರಾಗ್ತಾ ಅದೇನೋ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಬಟ್ ಚಿಕ್ಕ ಮಕ್ಕಳಾಗೆ ಇರಬೇಕು ಅನ್ಸೋದು ಇದೇ ಒಂದು ರೀಸನ್ಗೆ. ಸೊ ಅವರು ಎಲ್ಲನೂ ಎಂಜಾಯ್ ಮಾಡ್ತಿರ್ತಾರೆ, ಎಲ್ಲವನ್ನೂ ಎಂಜಾಯ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ಅವರು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರ್ತಾರೆ. ಬಟ್ ನಾವು ದೊಡ್ಡವ್ರು ಆಗಲ್ಲ, ಸ್ವಲ್ಪ ಅದು ಇದು ಅಂದ್ಕೊಂಡು ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ. ಬಟ್ ಚಿಕ್ಕ ಮಕ್ಳಿಗೆ ಅಂದರೆ ನನಗೆ ಅದಕ್ಕೆ ತುಂಬ ಇಷ್ಟ ಆಗೋದು. ಅವ್ರು ಯಾವಾಗಲೂ ನಗ್ನಕೊಂಡು ಖುಷಿಯಾಗಿರ್ತಾರೆ. ಆ್ಯಂಡ್ ಇವ್ರು ಬಂದು ನಮ್ಮ ಸಿಸ್ಟರ್ ಇನ್ ಲಾ ಅವ್ರ ಹಸ್ಬೆಂಡು. ಆ್ಯಂಡ್ ಇವಾಗ ನೋಡ್ತಿರೋದು ಬಂದು ನಮ್ಮ ಅತ್ತೆ. ಸೊ ಈಗ ನೋಡ್ತಿರೋದು ಬಂದು ನಮ್ಮ ಮಾವ. ಆ್ಯಂಡ್ ಇಟ್ಸ್ ಮೀ. ಇದಾದಮೇಲೆ ನನ್ನ ಹಸ್ಬೆಂಡ್. ಸೊ ಇದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಗೊತ್ತಿಲ್ಲ, ಸುಮ್ಮನೆ ಸುತ್ತಾಡಬೇಕು ಅನಿಸ್ತು ಸುತ್ತಾಡ್ತಾ ಇದ್ದೀವಿ. ಸೊ ಹೆಲೋ ಎವ್ರಿವನ್, ಇದು ನ್ಯೂ ಇಯರ್ ಕಂಟಿನ್ಯೂಯೇಷನ್ ಬ್ಲಾಗ್. ಸೊ ನಿನ್ನೆ ಬಂದು 31 ಡಿಸೆಂಬರ್ ಆ್ಯಂಡ್ ಇವತ್ತು ಬಂದು January 1st. ಹೇಗಿದೆ ಅಲ್ವಾ, ಜಸ್ಟ್ 1 ಡೇಗೆ ಎಷ್ಟು ಡಿಫ್ರೆನ್ಸು. ನಿನ್ನೆ ಇಯರ್ ಎಂಡಿಂಗ್ ಡೇ, ಇವತ್ತು ಇಯರ್ ಸ್ಟಾರ್ಟಿಂಗ್ ಡೇ ಆಫ್ 2026. ಸೊ ಈ ವಿಡಿಯೋ ನನಗೊಂಥರ ತುಂಬಾ ಸ್ಪೆಷಲ್. ಯಾಕಂದರೆ ನಿನ್ನೆ ಬಂದು ಇಯರ್ ಲಾಸ್ಟ್ ಡೇ, ಇವತ್ತು ಬಂದು ಇಯರ್ದು ಫಸ್ಟ್ ಡೇ. ಸೊ ಒಂಥರ ಸ್ಪೆಷಲ್ ಮೂಮೆಂಟ್ ಅಲ್ವಾ ಇದು ಒಂಥರ. ಆ್ಯಂಡ್ ಸೌತ್ ಇಂಡಿಯನ್ ನ್ಯೂ ಇಯರ್ಸ್ ಹೇಗಿರುತ್ತೆ ಅಂತ ಅಂದರೆ ಹಿಂದಿನ ದಿವಸ ಫುಲ್ಲು ನಾನ್ ವೆಜ್ ಮಾಡಿಕೊಂಡು ನೈಟ್ ಕೇಕ್ ಕಟ್ ಮಾಡ್ಕೊಂಡು ಪಾರ್ಟಿ ಮಾಡಿದ್ರೆ, ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು Jan 1st ಅಲ್ವಾ. ಸೊ ಇಯರ್ ಸ್ಟಾರ್ಟಿಂಗ್ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗೋದ್ರಿಂದ ಸೊ ನಮ್ಮ ಡೇನ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಬಂದು ಸೌತ್ ಇಂಡಿಯನ್ ನ್ಯೂ ಇಯರ್ ಸೆಲೆಬ್ರೇಷನ್ ಥಿಂಗ್ಸ್ ಅಲ್ವಾ. ಸೊ ನಾವು ಚಿಕ್ಕ ವಯಸ್ಸಿಂದನೂ ಇದೇ ಥರ ನ್ಯೂ ಇಯರ್ ಮಾಡ್ಕೊಂಬಂದಿರೋದು. ಸೊ ಏನಂತ ಅಂದರೆ January 1st ಅಂದರೆ ಒಂದು ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು, ಸೊ ಅಲ್ಲಿಂದ ಇಯರ್ ಸ್ಟಾರ್ಟ್, ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಇಯರ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ವರ್ಷವೂ ಅದೇ ಥರ ಸ್ಟಾರ್ಟ್ ಆಯಿತು ನನ್ನ ನ್ಯೂ ಇಯರ್ ಜರ್ನಿ. ಆ್ಯಂಡ್ ಸಿಂಪಲಾಗಿ ಒಂದು ಫಿಟ್ ಚೆಕ್ ಮಾಡ್ಕೊಳ್ಳೋಣ ಬನ್ನಿ ನನ್ನ ಡ್ರೆಸ್ದು. ಸೊ ನಾನು ಈ ಒಂದು ಬಟರ್ಫ್ಲೈ ಪ್ರಿಂಟೆಡ್ ಡ್ರೆಸ್ಗೆ ಜಸ್ಟ್ ಪೇ ಮಾಡಿರೋದು 290 rupees. ಆ್ಯಂಡ್ ಸೊ ಕಂಫರ್ಟಬಲ್, ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಇದು ಬಂದುಬಿಟ್ಟು 1 piece ಬಟ್ ಆ್ಯಂಕಲ್ ಲೆಂತ್ವರೆಗೂ ಇದೆ. ಆ್ಯಂಡ್ ಸೊ ಕಂಫರ್ಟಬಲ್. ನಾವು ಕಮ್ಮಿ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಬಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ದಿರೋದು ಆ ಥರ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಔಟ್ಫಿಟ್ ಆಫ್ ದಿಸ್ ಇಯರ್ 2026 ಫಸ್ಟ್ ಔಟ್ಫಿಟ್. ಸೊ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ 290ಗೆ ಇದು ವರ್ತಾ ಇಲ್ವಾ ಅಂತಲೂ ಹೇಳಿ.
ಸೊ ನಾನು ಈ ಒಂದು ನ್ಯೂ ಇಯರ್ಗೆ ಕೆಲವೊಂದು ರೆಸಲ್ಯೂಷನ್ಸ್ನ ಹಾಕ್ಕೊಂಡಿದ್ದೀನಿ, ಅದು ಏನು ಅಂತ ನಿಮಗೂ ಕೂಡ ಹೇಳ್ತೀನಿ. ಸೊ ಫಸ್ಟು ನಾನು ಇದನ್ನು ಒಂದು ಡೈರಿಯಲ್ಲಿ ನೋಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಮರ್ತೋಗ್ಬಾರ್ದು, ಅವಾಗವಾಗ ನೋಡಿದಾಗ ಅದೆಲ್ಲ ಥಿಂಗ್ಸ್ ನೆನಪಿರಲಿ ಅಂತ ಅಂದ್ಬಿಟ್ಟು. ಫಸ್ಟ್ ಥಿಂಗ್ ಏನಂತ ಅಂದರೆ ತುಂಬ ಬೇಗ ಕೋಪ ಮಾಡ್ಕೊಬಾರ್ದು. ಸೊ ನನ್ನ ಕೋಪನ ನಾನು ಕಂಟ್ರೋಲ್ ಮಾಡ್ಕೋಬೇಕು. ಯಾಕಂದರೆ ನಾನು ತುಂಬ ಬೇಗ ಕೋಪ ಮಾಡ್ಕೊಬಿಡ್ತೀನಿ, ಯಾಕೆ ಅಂತ ಅದು ನನಗೂ ಗೊತ್ತಿಲ್ಲ. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಸೊ ಅದರಿಂದ ನಮ್ಮ ಮೆಂಟಲ್ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ ಹೊರತು ಬೇರೆ ಏನೂ ಅದರಿಂದ ಚೇಂಜಸ್ ಆಗೋಲ್ಲ. ಸೊ ನನ್ನ ಒಂದು ಆ್ಯಂಗರ್ ಇಶ್ಯೂಸ್ನ ನಾನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾವ ವಿಷಯಕ್ಕೂ ತುಂಬ ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು, ತುಂಬ ಜಾಸ್ತಿ ಓವರ್ ಥಿಂಕ್ ಮಾಡಬಾರ್ದು. ಸೊ ನಮ್ಮ ಲೈಫಲ್ಲಿ ಏನಾಗಬೇಕಂತಿರುತ್ತೋ ಅದಾಗುತ್ತೆ. ಬಟ್ ತುಂಬ ಓವರ್ ಥಿಂಕ್ ಮಾಡೋದ್ರಿಂದ ಆ್ಯಂಡ್ ತುಂಬ ಟೆನ್ಷನ್ ಅದರಿಂದನೂ ನಮ್ಮ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಹೊರತು ಅದರಿಂದ ಬೇರೆ ಏನೂ ಚೇಂಜಸ್ಗಳು ಆಗೋದಿಲ್ಲ. ಸೊ ಜಾಸ್ತಿ ಓವರ್ ಥಿಂಕ್ ಮಾಡೋದು ಅದನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು. ಆ್ಯಂಡ್ ಕೀಪ್ ದ ಥಿಂಗ್ಸ್ ಪ್ರೈವೇಟ್. ಆ್ಯಂಡ್ ಸ್ವಲ್ಪ ಥಿಂಗ್ಸ್ನ ನಾವು ವಿಡಿಯೋ ಮಾಡ್ತಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಎಲ್ಲನೂ ಶೇರ್ ಮಾಡ್ಕೋಬಾರ್ದು. ಯಾಕಂದರೆ ಕಣ್ದೃಷ್ಟಿ ಒಂದೇ ಥರ ಇರೋಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಮಾಡ್ತಾರೆ, ಒಬ್ಬೊಬ್ಬರು ಕಣ್ದೃಷ್ಟಿ ಒಂದೊಂದು ಥರ ಇರುತ್ತೆ. ಸೊ ನಾವು ಏನಾದರೂ ತುಂಬ ಪ್ರೈವೇಟ್ ಆಗಿರೋದನ್ನ ಹೇಳ್ಕೊಬಾರ್ದು. ಲೈಕ್ ಫ್ಯಾಮಿಲಿನ ಏನಾದರೂ ಕೆಲವೊಂದು ಚೇಂಜಸ್ಗಳು ಅದು ಇದನ್ನು ಜಾಸ್ತಿ ಶೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇವಾಗ ಏನಾದರೂ ತೊಗೊಂಡ್ರೆ ಶೇರ್ ಮಾಡ್ಕೊಳ್ಳೇಬೇಕು, ಬಿಕಾಸ್ ಯೂಟ್ಯೂಬ್ ಮಾಡ್ತಿದ್ದೀವಿ. ಸೊ ಅದರಿಂದ ಕೆಲವೊಂದು ಥಿಂಗ್ಸ್ನ ನಾವು ಶೇರ್ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಶೇರ್ ಮಾಡ್ಕೋತೀವಿ. ಬಟ್ ಏನಾದರೂ ಪರ್ಸ್ನಲ್ ಇರುತ್ತಲ್ವ, ನೀವು ನಿಮ್ಮ ಮನೆಗಂತ ಏನಾದ್ರು ಮಾಡ್ಕೋತಿರೋದು, ಸೊ ಅದನ್ನೆಲ್ಲ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಅದನ್ನ ಹೇಳ್ಕೊಬೇಕು ಅದನ್ನ ಹೇಳ್ಕೊಳ್ಳಿ. ಬಿಕಾಸ್ ಒಂದು ಸತಿ ಕಣ್ದೃಷ್ಟಿ ಬಿದ್ದರೆ ನೀವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೂ ಹೇಳ್ಬಿಡುತ್ತೆ. ಸೊ ಅದೊಂದು ರೀಸನಿಂದ ಅಷ್ಟೇ. ಆ್ಯಂಡ್ ಡೋಂಟ್ ಟಾಕ್, ಲೆಟ್ ಯುವರ್ ಆ್ಯಕ್ಷನ್ಸ್ ಟಾಕ್ ಅಂತ ಅಂದರೆ, ಸೊ ನೀವೇನು ಮಾಡಬೇಕು ಅಂದ್ಕೊತಿದ್ದೀರಾ ಅದ್ರ ಬಗ್ಗೆ ಜಾಸ್ತಿ ಹೇಳ್ಕೊಳ್ಳೋದಕ್ಕಿಂತ ನೀವು ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಿ. ಸೊ ಅದರಿಂದ ಸಿಗೋವಂಥ ರಿಸಲ್ಟು ಒಂದಲ್ಲ ಒಂದು ದಿವಸ ಎಲ್ಲರಿಗೂ ಉತ್ತರ ಕೊಡುತ್ತೆ, ನೀವೇನು ಮಾಡೋಕ್ಕೆ ಹೊರಟಿದ್ದೀರಾ ಅಂತ. ಸೊ ಅದಕ್ಕೆ ಈ ಒಂದು ಪಾಯಿಂಟ್ನ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಬಿ ಕೈಂಡ್ ಆ್ಯಂಡ್ ಬಿ ಸೈಲೆಂಟ್. ಸೊ ನೀವು ಎಲ್ಲರಿಗೂ ಕೈಂಡಾಗಿ ಇರಿ ಯಾವಾಗ್ಲೂ. ಆ್ಯಂಡ್ ಕೆಲವೊಂದು ಟೈಮು ಕೈಂಡ್ನೆಸ್ ಇಲ್ದಿರೋ ಥರ ಸಿಚುವೇಶನ್ಸ್ ಬರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅಂಥ ಸಿಚುವೇಶನ್ಸಲ್ಲಿ ಸೈಲೆಂಟಾಗಿದ್ಬಿಡಿ. ಬಿಕಾಸ್ ನಾವು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೋದ್ರೆ ಅದರಿಂದ ಬೇರೆ ಜಗಳಗಳಾಗುತ್ತೆ ಹೊರತು ಜಗಳನ ಓವರ್ಕಮ್ ಮಾಡೋಕ್ಕಾಗಲ್ಲ. ಸೊ ಸೈಲೆಂಟ್ ಆ್ಯಂಡ್ ಪೇಷನ್ಸ್ ಇಂದ ಇರೋದ್ರಿಂದ ಸ್ವಲ್ಪ ಅದನ್ನು ಓವರ್ಕಮ್ ಮಾಡ್ಬೋದು. ಸೊ ಸೈಲೆಂಟಾಗಿರಬೇಕು ಅನ್ನೋದನ್ನ ನಾನು ನನ್ನ ಲೈಫಲ್ಲಿ ಅಳವಡಿಸ್ಕೋಬೇಕು ಸ್ವಲ್ಪ ಆದರೂ. ಸೊ ಇದಕ್ಕೆ ಈ ಒಂದು ಪಾಯಿಂಟ್ನ ನೋಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಲೀವ್ ಯುವರ್ ಹ್ಯಾಪಿ ಲೈಫ್. ನಾನು ರೀಸೆಂಟಾಗಿ ಒಂದು ನಿಧಿ ಅನ್ನೋ ಬುಕ್ನ ಓದ್ತಿದ್ದೆ. ಸೊ ಅದರಲ್ಲಿ ಏನು ಬರ್ತಿತ್ತು ಅಂದರೆ ತುಂಬಾ ಇಷ್ಟ ಆಗೋಯ್ತು ನಂಗೆ ಆ ಬುಕ್ಕು, ಆ ಲೈನ್ಸ್ನ ಓದಿ. ಏನಂತ ಅಂದರೆ, ಹ್ಯಾಪಿನೆಸ್ನ ಹುಡ್ಕೊಂಡು ಎಲ್ಲೆಲ್ಲೋ ಓಡಬೇಡಿ. ಹ್ಯಾಪಿನೆಸ್ ಅನ್ನೋದು ಎಲ್ಲೂ ಸಿಗಲ್ಲ, ಯಾವುದ್ರಲ್ಲೂ ಸಿಗಲ್ಲ. ಹ್ಯಾಪಿನೆಸ್ ಅನ್ನೋದು ನಿಮ್ಮ ಒಳಗಡೆನೇ ಇದೆ, ಅದನ್ನು ಓಪನ್ ಅಪ್ ಮಾಡಿ ಅಂತ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ, ನಮ್ಮೊಳಗಡೆನೇ ಹ್ಯಾಪಿ, ಸ್ಯಾಡ್ ಎಲ್ಲ ಎಮೋಷನ್ಸ್ಗಳು ಇರುತ್ತೆ. ಬಟ್ ನಾವು ಅದನ್ನು ಓಪನ್ ಅಪ್ ಮಾಡ್ಕೋಬೇಕು. ಇವಾಗ ಬೇಜಾರಾದಾಗ ಹಿಂಗೆ ಬೇಜಾರನ್ನ ಮಾಡ್ಕೋತೀವೋ ಅದೇ ಥರ ಹ್ಯಾಪಿನೆಸ್ನ, ನಮ್ಮೊಳಗಡೆ ಇರೋ ಹ್ಯಾಪಿನೆಸ್ನ ನಾವು ಓಪನ್ ಅಪ್ ಮಾಡಿಕೊಂಡು ಇನ್ನಷ್ಟು ಲೈಫ್ನ ಬ್ಯೂಟಿಫುಲ್ಲಾಗಿ ಮಾಡ್ಕೋಬೇಕು ಅನ್ನೋದನ್ನ ಈ ವರ್ಷದಲ್ಲಿ ನಾನು ಅಳವಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ನನ್ನ ಒಂದು ರೆಸಲ್ಯೂಷನ್ಸು. ಸೊ ಇದೆಷ್ಟು ಮಟ್ಟಿಗೆ ಕರೆಕ್ಟಾಗಿಲ್ಲ ಗೊತ್ತಿಲ್ಲ. ಇದನ್ನ ಕೆಲವರು ಮ್ಯಾನಿಫೆಸ್ಟೇಷನು ಅಂತಲೂ ಅಂತಾರೆ. ಸೊ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಈ ಥರ ಬರ್ಕೊಂಡ್ರೆ ಸೊ ಅದನ್ನು ನೋಡ್ತಾ ಆ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಆ್ಯಂಡ್ ನಾನೇನು ಹೇಳ್ತೀನಿ ಅಂದರೆ, ಪಾಸಿಟಿವ್ ಪೀಪಲ್ ಜೊತೆನೇ ಇರಿ, ನೆಗೆಟಿವ್ ಪೀಪಲ್ದಿಂದ ದೂರ ಇರಿ, ಆ ಥರ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ಒಂದು ಮನುಷ್ಯನಲ್ಲಿ ಪಾಸಿಟಿವಿಟಿನೂ ಇರುತ್ತೆ, ನೆಗೆಟಿವಿಟಿನೂ ಇರುತ್ತೆ. ಪಾಸಿಟಿವ್ ಕಡೆ ನೆಗೆಟಿವ್ ಇರಬೇಕು, ನೆಗೆಟಿವ್ ಕಡೆ ಪಾಸಿಟಿವ್ ಇರಬೇಕು. ಪ್ರತಿಯೊಂದು ಮನುಷ್ಯನಲ್ಲೂ ಅರ್ಧ ಪಾಸಿಟಿವ್ ಅರ್ಧ ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತೆ, ಏನಾದ್ರು ಕೆಲವೊಂದು ವಿಷಯಗಳು. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ, ಯಾವುದನ್ನು ಬೇಡ ಅದನ್ನು ಬಿಟ್ಬಿಡಿ. ಆ್ಯಂಡ್ ನಿಮ್ಮ ಬಗ್ಗೆ ಯಾರು ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ತಲೆ ಕೆಡ್ಸ್ಕೊಳೋದ್ರಿಂದ ನಿಮ್ಮ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ ಹೊರತು ಬೇರೆ ಏನೂ ಅದರಿಂದ ಚೇಂಜಸ್ ಕೂಡ ಆಗೋದಿಲ್ಲ. ನಿಮ್ಮ ಮೆಂಟಲ್ ಹೆಲ್ತ್ನ ಬೇರೆ ಯಾರೋ ಬಂದು ಸರಿ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೋಬೇಡಿ. ಬಿಕಾಸ್ ನಿಮ್ಮ ಮೆಂಟಲ್ ಹೆಲ್ತ್ಗೆ ನೀವೇ ಜವಾಬ್ದಾರಿ, ನಿಮ್ಮ ಹೆಲ್ತ್ಗೆ ನೀವೇ ಜವಾಬ್ದಾರಿ. ಸೊ ನಿಮ್ಮ ಮೆಂಟಲ್ ಹೆಲ್ತ್ನ ನೀವೇ ಸ್ಟೇಬಲ್ ಮಾಡ್ಕೋಬೇಕು, ನೀವೇ ಅದರಿಂದ ಓವರ್ಕಮ್ ಮಾಡ್ಕೋಬೇಕು. ಸೊ ಅದಕ್ಕೆ ಯಾಕೆ ಬೇರೆ ವಿಷಯಗಳಿಗೆ ತುಂಬ ಜಾಸ್ತಿ ತಲೆ ಕೆಡ್ಸ್ಕೊತಿರೋ. ಸೊ ನಾನು 2025 ಈ ಥರ ಒಂದು ಸಿಚುವೇಶನ್ಸ್ಗಳನ್ನ ತುಂಬ ಡಿಪ್ರೆಷನ್ನು ಅದು ಇದು ಅಂದ್ಕೊಂಡು ತುಂಬ ಕುಗ್ಬಿಟ್ಟಿದೆ. ಆ್ಯಂಡ್ ಅದನ್ನು ನಾನೇ ಓವರ್ಕಮ್ ಮಾಡಿದ್ದು. ಬಟ್ ಈ ಬೇರೆ ಯಾರೂ ಓವರ್ಕಮ್ ಮಾಡೋಕ್ಕೆ ಬರಲ್ಲ. ಸೊ ನಿಮ್ಮ ಮೆಂಟಲ್ ಹೆಲ್ತ್ನ ನೀವೇ ಸ್ಟ್ರಾಂಗಾಗಿ ಇಟ್ಕೋಬೇಕು. ಆ್ಯಂಡ್ ಅದನ್ನು ಓವರ್ಕಮ್ ಮಾಡ್ಕೋಬೇಕಾಗಿರೋದು ನೀವೇ.
ಸೊ ಅದಕ್ಕೆ ಜಾಸ್ತಿ ವಿಷಯಗಳಿಗೆ ತಲೆ ಕೆಡ್ಸ್ಕೊಂಬಿಡಿ ಆ್ಯಂಡ್ ಬೇಗ ರಿಯಾಕ್ಟ್ ಆಗಬೇಡಿ. ರಿಯಾಕ್ಟ್ ಆಗೋದ್ರಿಂದನೂ ತುಂಬ ಅಂದರೆ ತುಂಬಾ ಕುಗ್ತೀರಾ, ಬಟ್ ಅದರಿಂದ ಏನೂ ಯೂಸ್ ಆಗೋಲ್ಲ. ಸೊ ನಾನು ಏನು ಹೇಳ್ತೀನಿ ಅಂತ, ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಕೆಲವೊಂದು ಸಿಚುಯೇಷನ್ಸ್ಗಳು ಬರುತ್ತೆ. ಸೊ ಆವಾಗ ನಿಮ್ಮ ಮೆಂಟಲ್ ಹೆಲ್ತ್ನ ನೀವೇ ಕಾಪಾಡ್ಕೋಬೇಕು ಆ್ಯಂಡ್ ಅದರಿಂದ ನೀವೇ ಕೂಡ ಓವರ್ಕಮ್ ಮಾಡಬೇಕು. ಸೊ ಇದಕ್ಕಾಗಿ ಈ ಇಷ್ಟು ಪಾಯಿಂಟ್ಸ್ಗಳನ್ನ ನಾನು ರೆಸೊಲ್ಯೂಷನ್ಸ್ ಅಂತ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ್ಯಂಡ್ ಇನ್ನೂ ಒಂದು ನಾನು ನೋಡ್ತಿರೋಂಗೆ ಜಾಸ್ತಿ ಟ್ರೆಂಡಿಂಗ್ ಆಗ್ತಿರೋದು ವಿಷನ್ ಬೋರ್ಡ್ ಅಂತ ತುಂಬಾ, ಅದು ಲಾಸ್ಟ್ ಡಿಸೆಂಬರ್ ಮಂತಲ್ಲಿ ತುಂಬಾ ವಿಷನ್ ಬೋರ್ಡ್ಸ್ತಂತೂ ಫುಲ್ ರೀಲ್ಸ್ ಬರ್ತಾನೇ ಇರುತ್ತೆ. ಸೊ ಅದಕ್ಕೆ ನಾನು ಕೂಡ ವಿಷನ್ ಬೋರ್ಡ್ ಮಾಡ್ಕೊಂಡಿದ್ದೀನಿ. ನನಗೆ ಈ ವಿಷನ್ ಬೋರ್ಡ್ ಅಂದರೆ ಏನಂತ ಸ್ಟಾರ್ಟಿಂಗ್ ಗೊತ್ತಾಗ್ತಿರ್ಲಿಲ್ಲ ಆ್ಯಂಡ್ ಅದ್ರ ಬಗ್ಗೆ ನೋಡ್ತಾ ಗೊತ್ತಾಯಿತು. ನಾನು 8th ಸ್ಟ್ಯಾಂಡರ್ಡಲ್ಲಿ ಇರ್ಬೇಕಾದ್ರೆ ನಮ್ಮ ಸ್ಕೂಲಲ್ಲಿ ಓರಿಯೆಂಟೇಷನ್ ಡೇ ಮತ್ತು ಸೆಮಿನಾರು ಅಂದ್ಬಿಟ್ಟು ವರ್ಷದಲ್ಲಿ 3 ದಿವಸ ಒಂದು ಕ್ಲಾಸಸ್ನ ಇರ್ತಿದ್ರು. ಅವಾಗ ಸ್ಪೀಕರ್ಸ್ಗಳನ್ನ ಕರೆಸ್ತಿದ್ರು, ತುಂಬ ಮ್ಯಾನಿಫೆಸ್ಟ್ ಮಾಡಿರೋರು ಅಥವಾ ಯಾರು ಅಂತ ಗೊತ್ತಿಲ್ಲ, ಬಟ್ ಅವ್ರು ತುಂಬ ಚೆನ್ನಾಗಿ ಮಾತಾಡೋರು. ಆ್ಯಂಡ್ ಅವರು ನಮಗೆ ಯಾವಾಗಲೂ ಲಾಸ್ಟ್ ಡೇ ಏನು ಒಂದು ಪ್ರಾಜೆಕ್ಟ್ ಕೊಡೋರು ಅಂದರೆ ಒಂದು ಚಾರ್ಟ್ ಮಾಡ್ಕೊಂಬನ್ನಿ. ಆ ಚಾರ್ಟಲ್ಲಿ ಏನೇನು ಇನ್ಕ್ಲೂಡ್ ಆಗಿರ್ಬೇಕಂದ್ರೆ ನಿಮ್ಮ ಡ್ರೀಮ್ ಹೋಮು, ನಿಮ್ಗೆ ಯಾವ ಕಾರ್ ಇಷ್ಟ, ನಿಮ್ಗೆ ಯಾವ ಬೈಕ್ ಇಷ್ಟ, ನೀವೇನು ಆಗ್ಬೇಕು ಅಂದ್ಕೊಂಡಿದ್ದೀರಾ ಆ್ಯಂಡ್ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಇರಬೇಕು, ಮುಂದಕ್ಕೆ ನೀವು ಏನಾಗಿ ಕಾಣಬೇಕು ಅಂತ ಇದ್ದೀರಾ, ಯಾವ ಸ್ಥಾನದಲ್ಲಿ ಇರಬೇಕು ಅಂದ್ಕೊಂಡಿದ್ದೀರಾ ಅನ್ನೋದು ಒಂದು ಚಾರ್ಟಲ್ಲಿ ಸ್ಟಿಕ್ ಮಾಡ್ಕೊಂಬನ್ನಿ ಪಿಕ್ಚರ್ಸು, ಅದನ್ನೆಲ್ಲ ಬರ್ದಿ ಅಂತ ಹೇಳಿದರು. ಸೊ ನಾವು ಅದನ್ನು ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ಆವಾಗ ನಮ್ಗೆ ಅದ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ. ಏನೋ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅದನ್ನೆಲ್ಲ ತಂದು ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ಇವಾಗ ಗೊತ್ತಾಗ್ತಿದೆ ಅದ್ರ ಬಗ್ಗೆ. ಸೊ ಅದನ್ನು ನಾವು ಡೈಲಿ ನೋಡೋದ್ರಿಂದ, ಸೊ ನಮ್ಮ ಸ್ಕೂಲಲ್ಲಿ ಹೇಳ್ತಿದ್ದು ಅದನ್ನು ಮನೇಲಿ ಸ್ಟಿಕ್ ಮಾಡ್ಕೊಳ್ಳಿ, ಡೈಲಿ ನೀವು ಅದನ್ನು ನೋಡಿ ಆ್ಯಂಡ್ ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಬೇಕು, ನೋಡ್ಕೊಂಡು ಕೂತಿದ್ರೆ ಆಗಲ್ಲ ಅಂತಲೂ ಹೇಳ್ಕೊಟ್ಟಿದ್ರು. ಬಟ್ ನಾವು ಅದನ್ನು ಅಲ್ಲಿಗೆ ಬಿಟ್ಬಿಟ್ಟಿದ್ವಿ. ಬಟ್ ಇವಾಗ ಅನ್ನಿಸ್ತಿದೆ ತಿರ್ಗಾ ಅದನ್ನು ರಿಪೀಟ್ ಮಾಡಬೇಕು. ಸೊ ಅದೇ ನಮ್ಮ ವಿಷನ್ ಬೋರ್ಡು. ಸೊ ನಾವು ವಿಷನ್ ಬೋರ್ಡ್ ಅಂದ್ಬಿಟ್ಟು ಆ ಪಿಕ್ಚರ್ಸ್ನೆಲ್ಲ ಸ್ಟಿಕ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಅದಕ್ಕೋಸ್ಕರ ನಾವು ಹಾರ್ಡ್ ವರ್ಕ್ ಕೂಡ ಮಾಡಬೇಕು. ಸೊ ನಮಗೇನು ಬೇಕೋ ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡಬೇಕು. ನಮ್ಮ ಕೆಲಸದ ಮೇಲೆ ನಮಗೆ ಶ್ರದ್ಧೆ ಇರಬೇಕು. ಸೊ ಆ ಕೆಲಸದ ಮೇಲೆ ನಮಗೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿರೋ, ಸೊ ಅದರಿಂದ ಒಂದಲ್ಲ ಒಂದು ದಿವಸ ಅದರಿಂದ ನಮಗೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಡೋಂಟ್ ಲೂಸ್ ಯುವರ್ ಹೋಪ್ ಇನ್ ಎನಿ ಸಿಚುಯೇಷನ್. ನಿಮ್ಮ ಬಗ್ಗೆ ನೀವು ಹೋಪ್ ಕಳ್ಕೊಂಡ್ಲೇ ಬಿಡಿ, ನನ್ನ ಕೈಯಲ್ಲಿ ಆಗ್ತಿಲ್ಲ, ನನಗೆ ಇದು ಮಾಡೋಕ್ಕಾಗಲ್ಲ, ನನಗೆ ಅದು ಮಾಡೋಕ್ಕಾಗಲ್ಲ, ಇಷ್ಟೇ ನನ್ನ ಕೆಪಾಸಿಟಿ ಅಂತ ಯಾವತ್ತೂ ಥಿಂಕ್ ಮಾಡಬೇಡಿ. ಇವಾಗ ನನಗೂ ಯೂಟ್ಯೂಬಲ್ಲಿ ವ್ಯೂಸ್ ಬರ್ತಿಲ್ಲ ಹಂಗನ್ಬಿಟ್ಟು ನಾನು 1.5 ಇಯರಿಂದ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಬಟ್ ನಂದು ಫ್ರೆಶ್ ಫೇಸು, ಏನೂ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕಾಗಿದೆ. ಸೊ ಇನ್ನೂ ವ್ಯೂಸ್ ಹೋಗ್ತಿಲ್ಲ. ಬಟ್ ನಾನು ನನ್ನ ಹೋಪ್ನ ಕಳ್ಕೊಂಡಿಲ್ಲ. ಇದರಿಂದ ಒಂದಲ್ಲ ಒಂದು ದಿವಸ ನಾನು ಏನಾದ್ರು ಅಚೀವ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ಸೊ ಆ ಸೆಲ್ಫ್ ಮೋಟಿವೇಶನ್ನು ನಿಮ್ಮಲ್ಲೂ ಇರಲಿ. ಸೊ ಒಂದಲ್ಲ ಒಂದು ದಿವಸ ಏನಾದರೂ ಅಚೀವ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಸೊ ಹೋಪ್ನ ಮಾತ್ರ ನಾನು ಯಾವತ್ತೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಹೋಪ್ನೂ ನೀವೂ ಕಳ್ಕೊಬೇಡಿ. ಒಂದಲ್ಲ ಒಂದು ದಿವಸ ನೀವು ಏನಾದರೂ ಲೈಫಲ್ಲಿ ಮಾಡೇ ಮಾಡ್ತೀರಾ ಅನ್ನೋ ಹೋಪ್ನ ನೀವು ಇಟ್ಕೊಳ್ಳಿ. ನಿಮ್ಮೊಳಗಡೆ ಆ ಹೋಪ್ ಇದ್ದರೆ ಯಾರೂ ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಇದಾಗಿತ್ತು ನನ್ನ ರೆಸೊಲ್ಯೂಷನ್ಸ್ ಆಫ್ ದಿಸ್ ಇಯರ್ 2026. ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಲೆಟ್ಸ್ ದಿಸ್ ಇಯರ್ ಬ್ರಿಂಗ್ಸ್ ಯು ಮೋರ್ ಹ್ಯಾಪಿನೆಸ್. ಸೊ ನಿಮ್ಮ ಲೈಫಲ್ಲಿ ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮಗೆ ಆಗಲಿ ಸಿಗಲಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.